ಪುರಾಣ ಅತ್ಯಂತ ಶ್ರೇಷ್ಠವಾದ ಪುರಾಣ. ಆ ಪುರಾಣದಿಂದ ಆಗುವ ಲಾಭ ಏನು? ಭಕ್ತಿ, ಜ್ಞಾನ, ವೈರಾಗ್ಯ. ಒಂದೊಂದು ಗ್ರಂಥಗಳು ಒಂದೊಂದನ್ನೇ ಉಪದೇಶ ಮಾಡ್ತಾವೆ. ಆದರೆ ವ್ಯಾಸ ಭಗವಾನರು ಹೇಳ್ತಾರೆ, ಈ ಪುರಾಣ ಹ್ಯಾಂಗದಪ್ಪ ಅಂತ ಕೇರೆ ಭಕ್ತಿ, ಜ್ಞಾನ, ವೈರಾಗ್ಯ ಮೂರನ್ನು. ಅದಕ್ಕೋಸ್ಕರವಾಗಿ ಭಗವಂತನನ್ನು ಮರೆಯಲಾರದನೆ ನಾವು ದಿನಾಲೂ ಅಪೇಕ್ಷೆ ಮಾಡ್ತಾ ಇದ್ದೀವಲ್ಲ. ದೋ ಬಾತನ್ ಕೋ ಭೂಲೋ ಮತ್, जो चाहे कल्याण, नारायण एक मौत को, दूजो श्री भगवान. अब ನಾರಾಯಣ ಅಂತಕ್ಕಂಥ ಕವಿ ಯಾರು ತಮ್ಮ ಕಲ್ಯಾಣವನ್ನು ಬಯಸುತ್ತೀರಿಯೋ ಅವರು ಎರಡು ಮಾತನ್ನು ಮರಿಬಾರದು. ಕಲ್ಯಾಣ ಅಂದ್ರೆ ಮದುವೆ ತಿಳ್ಕೊಂಡ್ರಿ ಮತ್ತು ಅದಕ್ಕೂ ಕಲ್ಯಾಣ ಅಂತಾರೆ. ಮದುವೆಗೂ ಕಲ್ಯಾಣ ಅಲ್ರಿ. ನಮ್ಮ ಕಲ್ಯಾಣವನ್ನು ನಾವು ಕಲ್ಯಾಣ ಅಂತ ಅಂದ್ರೆ ಮೋಕ್ಷ. ಈ ಸಂದರ್ಭದಲ್ಲಿ ಯಾರು ತಮ್ಮ ಕಲ್ಯಾಣವನ್ನು ಬಯಸುತ್ತಾರೋ ಅವರು ಎರಡು ಮಾತುಗಳನ್ನು ಮರೆಯಬಾರದು. ಯಾವ್ಯಾವು? ನಾರಾಯಣ ಮೌತಕೋ, ದೂಜೋ ಶ್ರೀ ಭಗವಾನ್. ಮೌತ್ ಅಂದ್ರೆ ಸಾವು. ಸಾವನ್ನು ಮರೆಯಬೇಡಿರಿ, ಭಗವಂತನನ್ನು ಮರೆಯಬೇಡಿರಿ. ನಾವು ಹೇಳುವಾಗ ನೀವು ಕೇಳಿದಾಗ ಸಾವಿನ ನೆನಪಾಗ್ತದೆ. ಮುಗಿದ ಬಳಿಕ ಮುಗಿದ ಕತೆ. ಒಳಗೆ ಗಂಟು ಹಾಕ್ಕೊಂಡದಿ ಅಲ್ರಿ. ನಾವು ಸಾವನ್ನು ದಿನಾಲೂ ಎದುರು ನೋಡಬೇಕಾಗ್ತದೆ. ಹರಕೆಗೆಂದೇ ತಂದ ಕುರಿತ ನರಿಯದ ಕಟ ಕೊಲುವರೆಂಬುದು. ಅಬ್ಬಾವ ಅನುಭವಾಮೃತಕಾರ ಒಂದೊಂದು ಮಾತು ಹೇಳ್ತಾರೆ, ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ನಮ್ಮ ಮಲ್ಲಪ್ಪತನ ದೃಷ್ಟಾಂತ ತಿಳಿತಾವ್ರಿ, ಸಿದ್ಧಾಂತ ತಿಳಿವಲ್ಲ ಅಲ್ರಿ. ದೃಷ್ಟಾಂತ ಯಾಕೆ ಕೊಡ್ತಾರೆ? ಸಿದ್ಧಾಂತ ತಿಳಿಯೋ ಸಲುವಾಗಿ ಕೊಡ್ತಾರೆ. ಹರಕೆಗೆಂದೇ ತಂದ ಕುರಿತ ನರಿಯದ ಕಟ ಕೊಲುವರೆಂಬುದ, ಹಿರಿದ ಹಸುವಿಗೆ ತಳಿರ ಮೆಲುವುದು ತೋರಣಕ್ಕೆ ತಂದ, ನರಕುರಿಗಳದರಂತೆ ತಮಗ ಮರಣವನೋ ತಾವರಿಯರು. ನರಕುರಿಗಳದರಂತೆ ಅಲ್ಲ. ಇವೊಬ್ಬ ಹರಕೆ ಹೊತ್ತಾನ ದೇವರಿಗೆ ಕುರಿ, ದೇವಿ ಕುರಿ. ಆ ಕುರಿ ಇವತ್ತು ಕಡಿದೈತಿ ದೇವಿ ಮುಂದೆ. ಅಲ್ಲೆಲ್ಲ ಶೃಂಗಾರ ಮಾಡ್ಯಾನ, ತಳಿರು ತೋರಣಗಳಿಂದ ಶೃಂಗಾರ ಮಾಡ್ಯಾನ. ಇನ್ನು ಕೆಲವೇ ಟೈಮ್ದಾಗ ಕುತ್ತಿಗೆ ಮೇಲೆ ಕತ್ತಿ ಬೀಳ್ತತ್ತೆ ಅನ್ನೋದು ಆ ಕುರಿಗೆ ಗೊತ್ತಿಲ್ಲ. ಜಿಗದ ಜಿಗದ ಏನು ಮಾಡ್ತತಿ? ತಳಿರು ತಿಂತದ. ಯಾವ ಕುರಿ ಅಂತ ಕೇಳಿಬೇಡ್ರಿ ದಯವಿಟ್ಟು. ಹರಕೆಗೆಂದೇ ತಂದ ಕುರಿ, ಹರಕೆ ಕೊಡಕ ತಂದತ್ತೆ ಅದನ್ನ. ಹರಕೆಗೆಂದೇ ತಂದ ಕುರಿತ ನರಿಯದ ಕಟ. ಅಯ್ಯೋ ಅಬ್ಬಾ, ಏನು ಶಬ್ದ! ನರಿಯದ ಕಟ. ಅಯ್ಯೋ ತಿಳಿವಲ್ದದಕ್ಕೆ ಏನೈತಿ? ಹಿರಿದ ಹಸುವಿಗೆ ತಳಿರ ಮೆಲುವುದು ತೋರಣಕ್ಕೆ ತಂದ. ತೋರಣಗಳನ್ನು ಹಸುವಿಗಾಗಿ ಜಿಗದ ಜಿಗದ ತಿಂತದ. ಆ ತಿಂದದ್ದು ಹೊಟ್ಯಾಗ ಹೋಗೋದ್ರೊಳಗ ಕತ್ತಿ ಮ್ಯಾಲ ಬೀಳ್ತತ್ತೆ ಅನ್ನೋದು ಆ ಕುರಿ ಹೆಂಗೆ ಗೊತ್ತಿಲ್ಲೋ, ನರಕುರಿಗಳದರಂತೆ ತಮಗ ಮರಣವನು ತಾವರಿಯರು.
ಅಲ್ರಿ ನರಕುರಿಗಳು ತಮ್ಮ ಮರಣವನ್ನು ತಾವು ಅರಿಯರು. ಒಂದು ದಿವಸ ಬೀಳ್ತದ ಯಮನ ಪಾಶ. ಯಮ ಸಮದರ್ಶಿ ಮ್ಯಾಲ ಓದಿದೀವು. ಯಮ ಇವರು ಬಡವರು, ಇವರು ಶ್ರೀಮಂತರು, ಇವರು ಪಂಡಿತರು, ಇವರು ಅಂತೇನು ನೋಡಂಗಿಲ್ಲ. ನಾವು ಹಾಕೋದು ಒಯ್ದು ಒಂದು ಕೆಲಸ ಒಂದಲ್ಲ. ಅಂತಹ ಮರಣವನ್ನು ತಾವು ಅರಿಯರು. ನರಕುರಿಗಳದರಂತೆ ತಮ್ಮಯ ಮರಣವನ್ನು ತಾವು ಅರಿಯರು. ಸಂಸ್ಕೃತಿಗೆ ಮೂಲಾಗಿ ಉಣ್ಣೋದು ತಿನ್ನೋದು ಈ 5 ಏನದಾವಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಇವು ತಳಿರುಗಳು. ಕುರಿ ಹಂಗೆ ಆ ತಳಿರುಗಳನ್ನು ಇನ್ನು ಕುತ್ತಿಗೆ ಮ್ಯಾಗ ಬೀಳ್ತತಿ ಅನ್ನೋದು ಗೊತ್ತಿಲ್ಲ. ಅದನ್ನ ಹಂಗಂತತಿಲ್ಲ. ಹಂಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ನರಕುರಿಗೆ ತಿನ್ನುವಂಥ ಸಾಮಾನುಗಳು ಇವು ಅಲ್ರಿ. ತಿನ್ನು ನಿನ್ನೆ ತಿನ್ನಾಕ ಕೂತತಿ, ಅದು ಮೃತ್ಯು. ನಾವು ಎಲ್ಲಿ ಕೂತೀವಿ ಗೊತ್ತದನ್ರಿ? ನಾವು ಗುಡಿಯಾಗ ಕೂತೀವಿ ಅಂತಂತೀರಿ ನೀವು, ಫೇಲ. ಎಲ್ಲಿ ಕೂತೀವಿ? ಮೃತ್ಯುನ ಬಾಯಾಗ ಕುಂತೀವಿ ಅಲ್ರಿ. ಹಾವಿನ ಬಾಯ ಕಪ್ಪೆ ಹಾರುವ ನೊಣಕ್ಕೆ ಆಶೆ ಮಾಡುವಂತೆ ಬಸವಣ್ಣ. ಅದು ಕಪ್ಪಿ ಬಿಸಿಲು ಭಾಳ ಇತ್ತು, ಎಲ್ಲರ ನಾಳು ಸಿಗುತ್ತೇನಂತೇಳಿ ಬಾವ್ಯಾಗ ಕಡೆ ಜಕ್ಕೊತ್ ಬತ್ತು. ನಾಗರ ಹಾವು ಬಾಯಿ ತೆರ್ಕೊಂಡು ಕೂತಿತ್ತು. ಅಲ್ಲಿ ಹೋಗಿ ಕೂತು ಆರಾಮತ್ತತ್ತು. ಸುಮ್ಮನೆ ಕುಂಡಿರ್ಬೇಕಿಲ್ಲ ಕಪ್ಪಿ. ಹಾರುವ ನೊಣಕ್ಕೆ ಆತರಿಯುವಂತೆ ಈ ಶಬ್ದ ನುಂಗುವುದಾಗ್ತದ. ಆದರೆ ಇದು ಮತ್ತೊಂದನ್ನು ನೊಣವನ್ನು ತಿನ್ನಬೇಕಂತ ಎಲ್ಲಿ ಕೂತೈತೆ ಅದು ಹಾವಿನ ಬಾಯಾಗ. ಏನು ಕಪ್ಪೋ ಏನು ನಾವೋ ಯಾಂಬಲ್ಲ ಅಲ್ರಿ. ನಮಗೆ ಗೊತ್ತಿಲ್ಲ, ನಾವು ಮೃತ್ಯುನ ಬಾಯಾಕದೀವಿ. ಅದಕ್ಕೋಸ್ಕರವಾಗಿ ಇದನ್ನು ನೆನಪು ಮಾಡ್ಕೊಂತ ಇರಿ. 2 ಪರಮಾತ್ಮನನ್ನು ಮರಿಬೇಡ. ಮತ್ತು ನಾಳೆ ಕೇಳೋಣ. 2 ಮರಿಬೇಡ ತಿಳಿಲ್ಲ ಯಾವ್ಯಾವು ಅಂತ ಕೇಳೋಣ ನಾಳೆ. ನೀವು ಹೇಳಿಲ್ಲ ಅಂದ್ರೆ ನಮ್ಮ ಅಂಗಡಿನ ಬಂದ್ ಮಾಡ್ತೀವಿ ನಾವು. ಸಾಕಾಗೈತೆ ನಮಗೂ. ಉದ್ರಿ ಕೊಟ್ಟು ತಿರುಗಿ ಬರೋವಲ್ದು ಯಾವುದು ಅಲ್ರಿ. 2 ಯಾವ್ಯಾವು? ಒಂದು ಪರಮಾತ್ಮ, ಸಾವು, ನೆನಪತಿ. ಮನೆಗೆ ಹೋಗ್ಬಿಡೋದು ಮರುವಾಕತಿ. ಅಡಿಗೆ ಆಗೈತೆ ಇಲ್ಲ? ಈ ಕಪ್ಪಿ ಏನು ಬಾಯ ಹಾಕೋತದ್ಲ ಬಾಯಾಗ? ಈ ಕಪ್ಪಿ ಅಡಿಗೆ ಆಗೈತಿ ಇಲ್ಲ? ಆಗೈತಿ ಬಾ ಅಲ್ರಿ. ತಿನ್ನೋದ್ರೊಳಗೆ ಗಪ್ಪನ ಬಾಯಿ ಮುಚ್ಚಿತು, ಕೆಲಸ ಮುಗೀತು. ನೀ ಹಸದದೇವೋ ಉಣ್ಣಾಕೋತದೇವೋ ಅದನ್ನ ಕೇಳಿದ್ರಲ್ಲ, ಅದು ಕೇಳ್ತೈತಿ ಮೃತ್ಯು. ನಾ ಬಾಗಲ ಬಡದು ನೀವು ಊಟ ಮಾಡಿದ್ರೆ ಬರ್ತಂಗೆ ನಾನು ಕೇಳ್ತೈತೆ. ಮಹಾಭಾರತದೊಳಗೆ ಯಕ್ಷ ಪ್ರಶ್ನೆ ಅಂತ ಒಂದು ಭಾಗ ಬರ್ತದೆ. ಯಕ್ಷ ಏನ್ರಿ ಒಂದೊಂದು ಕೆರೆ ಸರೋವರ ಏನ್ರಿ. ಆ ಸರೋವರಗಾಗಿ ಪಾಂಡವರು 5 ಮಂದಿ ಏನು ಮಾಡಿದ್ರು ಅಂದ್ರೆ ವನವಾಸದಾಗ ಒಂದು ಗಿಡಕ್ಕೆ ಕೆಳಕ್ಕೆ ಕುಂತರು. ಧರ್ಮರಾಜ ಅಂದ, ನೀರಡಿಕೆಗಿತ್ತು ತಮ್ಮ, ಎಲ್ರು ನೀರದ ನೋಡು ಅಂತಂದ. ನಕುಲ ಹೋದ. ಆ ಕೆರೆ ಯಕ್ಷಂದಿತ್ತದು, ಯಕ್ಷ. ಅವ ಅಂದ ನೀರು ಕುಡಿಯಕ್ಕೆ ಹೋದ. ಯಕ್ಷ ಪ್ರಶ್ನೆ ಮಾಡಿದ್ದು, ನೀರು ಕುಡಿಬೇಡ, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟು ನೀರು ಕುಡಿ, ಇಲ್ಲಾಂದ್ರೆ ನೀ ಸಾಯ್ತೀಯ. ನೀರಡಿಕೆ ಆದಾಗ ಹಸಿವೆ ಆದಾಗ ಯಾವ ಶಬ್ದ ಕಿವಿಯಾಗ ಬೀಳಂಗಿಲ್ಲ. ಕುಡಿಯಾಕ ಹೋದ, ಸತ್ತ. ನಕುಲ ಯಾಕೋ ಬರಲಿ ನೋಡೋ ಅಂತ ಸಹದೇವ ಹೋದ. ಅವನು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಇರ್ಕ
ಹಾಂ ಸಾಯ್ತೀಯ. ಅವನು ನೀರು ಕುಡಿಯೋಕೆ ಹೋದ, ಸತ್ತ. ಅರ್ಜುನನು ನೀರು ಕುಡಿಯೋಕೆ ಹೋದ, ಬತ್ತು ಪ್ರಶ್ನೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡು, ಇಲ್ಲಾದ್ರೆ ಸಾಯ್ತೀಯ. ಯಾರತ್ತೆ ಎಕಡೆ ಚೀರಾಡಿದ, ಏನು ಕೆಲಸ ಆಗಲಿಲ್ಲ, ಕುಡಿಯೋಕೆ ಹೋದ. ಭೀಮಂದು ಅದ ಪರಿಸ್ಥಿತಿ ಆಯ್ತು. ಕಡೆಗೆ ಧರ್ಮರಾಜ ಎಲ್ಲರೂ ಹೋದವ್ರು ಆ ಕಡೆ ಹೊಕ್ಕಾರಲ್ಲ, ನೀರು ಹುಡ್ಕ್ಯಾಡ್ಕೋತ ಬಂದ. ಸರೋವರ ದಂಡಿ ಮ್ಯಾಗ 4 ಮಂದಿ ತಮ್ಮಗಳು ಹೆಣ, 4 ಮಂದಿ ತಮ್ಮಗಳ ಹೆಣ ಬಿದ್ದಿತ್ತು. ಆವಾಗ ನೋಡಿದ, ಭಾಳ ದುಃಖ ಆಯ್ತು. ಅರಮನೆಯೊಳಗೆ, ಅರಣ್ಯದೊಳಗೆ ನನ್ನ ಜೊತೆಗೆ ಬಂದಿರತಕ್ಕಂಥ ತಮ್ಮಂದಿರು ಹೋದ್ರಲ್ಲ ಅತ್ತ. ಕೊನೆಗೆ ನೀರಡಿಕೆಗೆ ಕುಡಿಯಕ್ಕೆ ಹೋದ. ಪ್ರಶ್ನೆ, ಧರ್ಮ, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು, ಇಲ್ಲಾದ್ರೆ ನಿನ್ನ ತಮ್ಮನಂತೆ ನೀನು ಸಾಯ್ತಾ ಇದ್ದೀಯ. ಧರ್ಮರಾಜ ವಿಚಾರವಂತ ಏನ್ರಿ, ಎಷ್ಟು ನೀರಡಿಕೆ ಆಗಿದ್ದರೂ ಕೂಡ ನೀರು ಕುಡಿಲಿಲ್ಲವ. ನೀ ಯಾರು? ನಾನು ಯಕ್ಷ, ಇದು ನನಗೆ ಸೇರಿದ್ದು ಈ ಸರೋವರ, ನನ್ನ ಅಪ್ಪನೆಲ್ಲ ನೀರು ಕುಡಿಯೋಂಗಿಲ್ಲ. ನಾ ಕೇಳೋ ಪ್ರಶ್ನೆ ಉತ್ತರ ಕೊಡು, ಕೇಳು, ಪ್ರಶ್ನೆ ಕೇಳು, ನನಗೆ ತಿಳಿದಷ್ಟು ಉತ್ತರ ಹೇಳ್ತೀನಿ. 120 ಪ್ರಶ್ನೆ ಕೇಳ, ಅಟ್ಟೆಲ್ಲ ಹೇಳವನು ಸ್ವಾಮಿ ನೀನು. ಬಾರಪ್ಪ. 120 ಪ್ರಶ್ನೆದೊಳಗೆ ನಮಗೆ ಇವತ್ತು ಬೇಕಾದದ್ದು ಒಂದು ಪ್ರಶ್ನೆ. ಏನು? ಜಗತ್ತಿನಲ್ಲಿ ಅತ್ಯಂತ ವಿಚಿತ್ರವಾದ ಸಂಗತಿ ಯಾವುದು? ಗೊತ್ತಾಯ್ತು ನಿಮಗೇನು ಗೊತ್ತದ? ವಿಚಿತ್ರ ಇರಬೇಕು, ಒಟ್ಟು ಅತ್ಯಂತ ವಿಚಿತ್ರ ಇರಬೇಕು. ಅಂಥ ವಿಚಿತ್ರ ಮತ್ತೊಂದು ಇರಬಾರ್ದು. ಪ್ರಶ್ನೆ, ಜಗತ್ತಿನ ಅತ್ಯಂತ ವಿಚಿತ್ರವಾದ ಸಂಗತಿ ಯಾವುದು? ಆಗಲೇ ಉತ್ತರ ಕೊಟ್ಟ. ಅಹಣ್ಯಹನಿಭೂತಾನಿ ಪ್ರವಿಶಂತಿ ಅಮಾಲಯ ಶೇಷಃ ಸ್ಥಾವರಮಿಚ್ಛಂತಿ. ಅಹಣ್ಯಹನಿಭೂತಾನಿ ಪ್ರವಿಶಂತಿ ಯಮಾಲಯಃ ಶೇಷಃ ಸ್ಥಾವರಮಿಚ್ಛಂತಿ. ಉತ್ತರ ಹೇಳ್ತಾನೆ. ಏನು ಉತ್ತರ ಹೇಳ್ತಾನೆ? ಅಹಣ್ಯ ಹನಿಭೂತಾನಿ ಪ್ರವಿಶಂತಿ ಯಮಾಲಯ. ಹನಿ ನೀರು ಬಿಡುವಾಗ ಅಥವಾ ಎಣ್ಣೆ ಬಿಡುವಾಗ ಧಾರಾಕಾರವಾಗಿ ಎಣ್ಣೆ ಹೆಂಗೆ ಹೋಗ್ತದನೋ ಹಾಗೆ ಈ ಜೀವರೆಲ್ಲ ಧಾರಾಕಾರವಾಗಿ ಯಮನ ಮನೆಗೆ ಅಹಣ್ಯ ಹನಿಭೂತಾನಿ ಪ್ರವಿಶಂತಿ ಯಮಾಲಯ. ಯಮಾಲಯ ನೋಡ್ಯಾರೇನ? ಆ ವಿಳಾಸ ಬರ್ಕೊಂಡು ಬಂದನು ನಾ ಮಾನ್ಯ ಯಮಾಲಯದ್ದು. ಯಮಾಲಯ ನೋಡಿಲ್ಲ, ಔಷಧಾಲಯ ನೋಡ್ರಿಲ್ಲ. ಔಷಧಾಲಯ ದಾಟಿದ ಬಳಿಕ ಮುಂದೆ ಬರೋದು ಯಮಾಲಯ. ಔಷಧ ಅಂಗಡಿ ಹೋಗತ್ತೆ ಅಂದ್ರೆ ಮುಂದೆ ಆ ಯಮಾಲಯಕ್ಕೆ ಹೋಗವನು ನಾವು ಅದಲ್ಲ. ಅದಕ್ಕಂತಾರಲ್ಲ, ಯಮಾಲಯಕ್ಕೆ ದಿನ 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 ಹೋಗ್ಲಾಕತ್ತಾರೆ, ಸಾಯವ್ರು ನೋಡ್ತಾ ಇದ್ದಾರೆ. ಪರಂತು ನಾನು ಒಂದು ದಿವಸ ಸಾಯವ ಅನ್ನೋದು ಯಾರಿಗೂ ಮನಸ್ಸಿನಾಗ ಇಲ್ಲಲ್ಲ. ಇದೇ ಜಗತ್ತಿ ಅತ್ಯಂತ ವಿಚಿತ್ರವಾದ ಸಂಗತಿ. ಆ ವಿಚಿತ್ರ ಸಂಗತಿ ಇದು ನಮಗೆ ನೆನಪಿಲ್ಲ. ನಾ ಕೇಳಿ ನಮ್ಮ ಗುರುಗಳನ್ನ, ಯಪ್ಪ ಮಣ್ಣು ಕೊಡುವಾಗ ಈ 100 ಮಂದಿ ಯಾಕೆ ಒಂದಿಬ್ಬರು ಹೋಗಿ ಮುಚ್ಚಿಸಿ ಬರಕ್ಕೆ ಬರ್ತೈತಲ್ಲ ಅಂದೆ ನಾನು ಗುರುಗಳಿಗೆ. ಅಪ್ಪಗಳಂದ್ರು ಹಂಗಲ್ಲದು, ಯಾಕೆ ಮಂದಿನ ಕೂಡಿಸ್ತಾರೆ ಗೊತ್ತೈತೇನೆ? ಇದು ಹೆಂಗೆ ಸತ್ತಲ್ಲ ಹಂಗೆ ನೀನು ಒಂದು ದಿವಸ ಸಾಯ್ತಿ ಅನ್ನೋದು ತೋರ್ಸಾಕ ಮಂದಿನ ಕರೀತಾರತ್ತ ಅವರ.
ಎಷ್ಟು ಮಂದಿನ ಹುಗದರಿ? ಎಷ್ಟು ಮಂದಿನ ಹುಗದರಿ? ಲೆಕ್ಕ ಇಲ್ಲ ಅಲ್ಲ. ಹಾಂ, ನಿನ್ನ ಹುಗ್ಯಾಕ ಕೂತಾರ, ನೀನು ಹುಗ್ಯಾವ್ರು ಕೂತಾರ. ಅದು ನೆನಪು ಮಾಡ್ಕೋ. ದೋ ಬಾತನ್ ಕೋ ಭೂಲೋ ಮತ್ जो चाहे कल्याण ನಾರಾಯಣ ಇಕ ಮಮತಕ್ಕೋ. ಭಗವಂತನ ಮರಿಬೇಡ, ಸಾಯ್ತೀನಿ ಅನ್ನೋದನ್ನು ಮರಿಬೇಡ. ಸಾಯುತ್ತೇನೆ ಅನ್ನೋದು ನಿಮ್ಮ ನೆನಪಿತ್ತ ನಿಮ್ಮ ಕೈಯಿಂದ ಪಾಪ ಆಗುವುದಿಲ್ಲ. ಹೌದಲ್ರಿ? ಅಕ್ಕತ್ತೇನ್ರಿ? ಹಾಂ, ಸಾಯುತ್ತೇನೆ ಅನ್ನೋದು ದೊಡ್ಡ ಸಾಹುಕಾರ ಒಂದು 100 ಕೋಟಿ ಗಳಿಸಿದ್ದ ಮನೆ ಕಟ್ಸಿದ್ದ. ಉದ್ಘಾಟನೆ ಸಮಾರಂಭ. ಅವ ಕಣ್ಣ ಯಾಕೋ ಮಂಜು ಕಾಣಕತ್ತಿದ್ವು. ಯಾವುದೋ ಒಂದು ಮನುಷ್ಯ ಕಾಣಿಸ್ತಿ. ಯಾರು ನೀನು ಅಂದ ಸಾಹುಕಾರ. ನಾ ಯಮ ಅಂದ. ಇಲ್ಲಿ ಯಾಕೆ ಬಂದೀಯ ಅಂದ. ನೀನು ಒಯ್ಯಾಕೆ ಬಂದೀನಿ ಅಂದ. ಒಯ್ಯಾಕ? ನೋಡಪ್ಪ, ನಾನು 100 ಕೋಟಿ ಗಳಿಸೀನಿ, ಒಂದು 5 ಕೋಟಿ ತಗೋ, ಸುಮ್ಮ ಹೋಗ ಅಂದವ. ನೀನು ರಾಕ್ ನನಗೆ ಬೇಕಾಗಿಲ್ಲ ಅಂದ. 10 ಕೋಟಿ ತಗೋ. ಅಲ್ಲ, ನಿನಗೂ ಹೆಂಡ್ರು ಮಕ್ಕಳು ಇರ್ಬೋದಲ್ಲ, ದುಡ್ಡು ಬೇಕಾಕತಿ. ದುಡ್ಡು ಯಾರಿಗೆ ಬೇಡಾಕತಿ? ಅದು ನಿನಗೆ ಬೇಕು. 10 ಕೋಟಿ ಕೊಡ್ತಾನೋ, ಸುಮ್ಮ ತೊಗೊಂಡು ಹೋಗತ್ತೇಳಿ ಕೀಲಿ ಕೈ ತೆಗೆದ 10 ಕೋಟಿ ಕೈಯಾಗ ತೊಗೊಂಡು ಅವ್ನು ಕೊಡ್ಬೇಕತ್ತು ಹೋದ. ಕೈಯಾಗ 10 ಕೋಟಿ ಇಟ್ಕೊಂಡು ಸತ್ತ. ನೀವೆಷ್ಟು ಕೊಡ್ಬೇಕತ್ತೀರಿ ಅವನು ತಿರುಗಿ ಹೋಗಕ್ಕೆ? ಅಲ್ರಿ, ಸಾಧ್ಯ ಇಲ್ಲವ. ಏನ್ರಿ, ಸಾಧ್ಯ ಇಲ್ಲ. ಅದಕ್ಕೆ ಪರಮಾತ್ಮನ ಮರಣವನ್ನು ಒಟ್ಟು ಹುಷಾರು. ಅದು ಯಥಾರ್ಥವಾದದ್ದು ಹೇಳ್ಯಾರ ಅವರು. ಸಾಯುವುದು ಶರೀರ ಹೊರತು ಆತ್ಮ ಸಾಯಂಗಿಲ್ಲ. ಹೌದಲ್ರಿ? ನಂದು ಅನ್ನೋದು ಹೋದ್ರೆ ದುಃಖ ಆಗ್ತೈತಿ. ಹೇಳಿರಲ್ಲ, ಮಗ ಸತ್ತಾಗ ಅಳಕತ್ತಿದ್ದತ್ತ. ಸಾಧು ಒಂದು ಪರ್ಯಾನಿತ್ತತ್ತ, ಅದು ಒಗದ ಅಯ್ಯೋ ಅಳಕತ್ತಿದ್ದತ್ತು ಸಾಧು. ಅವಂದೇನು ಹುಚ್ಚದಿಯೋ? ಅಲ್ಲಿ ನನ್ನ ಮಗ ಸತ್ತನ್ನು ಅಳಕತ್ತೇನೆ, ನಿನಗೇನು ದಾಡಿ ಯಾಕಲ್ತಿ? ನಿನ್ನ ಮಗಂದು ನಂದು ತಿಳ್ಕೊಂಡಿದ್ದೆ, ಅದಕ್ಕೆ ನಿನಗೆ ದುಃಖ ಆಕೈತಿ. ನನ್ನ ಪರ್ಯಾಣ ನಂದು, ನಮ್ಮಟ್ಟು ನಂದು ಹೇಳಿನಿಲ್ಲ. ಒಂದು ನಾನು, ನಂದು ಎಟ್ಟದವ್ರಿ. ನನ್ನ ಹೊಲ, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನಾನು ಒಂದತಿ ನಂದು. ಅದಕ್ಕೆ ಮಮಕಾರದಿಂದ ಮಿಕ್ಕಿನ ಬಂಧ ಮುಂಟೆ. ನಂದು ಅನ್ನೋದು ಬಿಡ್ರಿ ನೀವು. ಇದೇ ವೈರಾಗ್ಯ. ಹ್ಯಾಂಗ್ರಿ ವೈರಾಗ್ಯ ಐತೇನ? ಹ್ಯಾಂಗ್ರಿ ಬೇಡ, ನಿಜಗೊಂಡು ಹೇಳ್ಯಾರ. ಹೇಳ್ರಿ, ಕೇಳರುಳ್ಳುದಂದು ವಿಶ್ವ ವಿಷಯದಳು ಮಾಡಲು ಉದಾಸೀನವದೀಗಲೇ ಮಹಾವಿರತಿ. ನಿಮಗೆಲ್ಲರಿಗೂ ಸರಳವಾದ ವೈರಾಗ್ಯರಿ ಇದು. ನಿಜಗುಣ ಶಿವಗಿ ಬಹಳ ಕರುಣಾಶಾಲಿ. ವೈರಾಗ್ಯ ಅಂದರೆ ಮನೆಗೆ ಬಿಟ್ಟು ಹೋಗಬೇಡ್ರಿ. ಕೇಡರುಳ್ಳುದೆಂದು ಎಲ್ಲ ವಸ್ತುಗಳೊಂದು ದಿವಸ ಕೇಡು ಉಳ್ಳುವುದವ. ಕೇಡು ಉಳ್ಳುದೆಂದು ವಿಶ್ವ ವಿಷಯದಳು ಮಾಡಲು ಉದಾಸೀನ ಅಂದ್ರೇನು? ರಾಗ ಬೇಡ, ದ್ವೇಷ ಬೇಡ. ಬಂದದ್ದನ್ನು ಧೈರ್ಯದಿಂದ ಎದುರಿಸು. ರಾಗ ಮಾಡಬೇಡ, ದ್ವೇಷ ಮಾಡಬೇಡ. ಸುಖ ಬಂತು ಬರಲಿ, ದುಃಖ ಬಂತು ಬರಲಿ, ಎಲ್ಲವೂ ಅವನ ಪ್ರಸಾದ. ಯಾರ್ದು? ಭಗವಂತನ ಪ್ರಸಾದ. ಎಲ್ಲವೂ ಭಗವಂತನ ಪ್ರಸಾದ ಅಂತ ತಗೋನಿ, ತಿಳ್ಕೋ. ಅಲ್ರಿ,
ಭಗವಂತನ ಪ್ರಸಾದ ನಂದೇನೈತಿ ಇದ್ರೊಳಗೆ ವಿಚಾರ ಮಾಡ್ರಿ. ನಮ್ಮದೇನದ? ನಮ್ದೇನಿಲ್ಲ. ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಬೀಸುವ ಗಾಳಿ ನಿಮ್ಮದಾನ, ನಿಮ್ಮದಾನವನುಂಡು ಅಣ್ಣರನ್ನು ಹೊಗಳುವ ಪುಣ್ಯ ಮಾನವರನೇನೆಂಬೆ ರಾಮನಾಥ. ಅಲ್ರಿ, ಎಲ್ಲ ಅವಂದದ. ಇವ್ ನಾಂದ 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 ಅಲ್ರಿ. ನಾಂದ ನಾಂದ ಅನ್ನೋದನ್ನು ಬಿಡು ತನಕ ಈ ಬಂಧನ ಬಿಡುದಿಲ್ಲ. ನಂದು ನಾನು, ನಾನು ಅನ್ನೋದು ಅಣ್ಣ, ನಂದು ಅನ್ನೋದು ತಮ್ಮ, ಶುಂಭ ನಿಶುಂಭ. ಇವೇ ಎಷ್ಟು ದೈವ ಪುರಾಣ ಓದಿದ್ರೇನು, ಎಷ್ಟು ಕುಂಬಳಕಾಯಿ ಹೊಡೆದ್ರೇನು. ಹಾಂ, ಈ ಒಳಗಿನ ಶುಂಭ ನಿಶುಂಭ ಅದಾವ, ಇವುಗಳನ್ನು ಖಲಾಸ ಮಾಡೋ. ನಿಮಗೆ ಅನುಭವಕ್ಕೆ ಬಂತು ಅಂದ್ರೆ ಏನ್ರಿ, ಇದು ಸುಳ್ಳ. ನಮ್ಮ ಸಂಸಾರ, ನಮ್ಮ ಪ್ರಪಂಚ ಎಲ್ಲ ಸುಳ್ಳು ಅನ್ನೋದು ನಿಮ್ಮ ಅನುಭವಕ್ಕೆ ಬರ್ತನ ಕೈಯಾಗಿಂದ ಬಿಡ್ತೀರಿ ನೀವು. ಅದು ಈಗ ನೋಡ್ರಿ, ಸಣ್ಣ ಮಕ್ಕಳ ಕೈಯಾಗ 2 ಬೆಲ್ಲದ ಕಣ್ಣು ಹಿಡಿರಿ. ಒಂದು ಸಣ್ಣದು, ಒಂದು ದೊಡ್ಡ. ಯಾವುದನ್ನು ತಗೋತಾನೆ ಹುಡುಗ? ಅದಲ್ರಿ, ದೊಡ್ಡದನ್ನು. ಅದಲ್ಲ, ನೀವು ದೊಡ್ಡದನ್ನು ಅಪೇಕ್ಷೆ ಮಾಡ್ತೀರಿ. ಎಲ್ಲಕ್ಕಿಂತ ದೊಡ್ಡದನ್ನು ಅಪೇಕ್ಷೆ ಮಾಡ್ರಿ. ಇವು ಆಚೆ ಕಡೆ ಹೊಲ, ಈಚೆ ಕಡೆ ಹೊಲ, ಎಲ್ಲ ಹೊಲಗಳು, ಎಲ್ಲ ಮನೆಗಳು, ಎಲ್ಲಕ್ಕಿಂತ ದೊಡ್ಡದು ಪರಮಾತ್ಮ. ಪರಮಾತ್ಮನ ವಿಚಾರ ಮಾಡಿ ಅವನ್ನ ತಗೊಳಕ್ಕೆ ಪ್ರಯತ್ನ ಮಾಡ್ರಿ. ಹುಡುಗನಷ್ಟು ಬುದ್ಧಿ ಇಲ್ಲ ನಿಮಗೆ. ಹುಡುಗ ಆತತ್ತಿಲ್ಲ ದೊಡ್ಡದ್ರಾಗ. ಯೋ ವೈ ಭೂಮಾತ್ ತತ್ ಸುಖಂ ತದಮೃತಂ ನಾಲ್ಪೇ ಸುಖಮಸ್ತಿ. ಯಾವುದು ದೊಡ್ಡದಿರುತ್ತದೆ ಅದರಲ್ಲಿ ಆನಂದದ. ದೊಡ್ಡ ಹೊಲ, ದೊಡ್ಡ ಮನೆ, ಇದರಾಗ ಆನಂದ ಇಲ್ಲ. ಮತ್ತು ನಂದು ಅಂತ ಐತೆ ಅದು ಅಲ್ರಿ. ಸಾಹುಕಾರ ಮನೆ ಕಟ್ಸಿದ್ದ, ಎಷ್ಟು ಕೋಟಿಗಟ್ಟೆ, 4-5 ಕೋಟಿ ಖರ್ಚು ಮಾಡಿ ಎಲ್ಲ ಈ ಅದೇನೋ ಹೇಳ್ತಾರತ್ತಲ್ರಿ, ಯಾವ ಅಡುಗೆ ಮನೆಯಲ್ಲಿರಬೇಕು, ಹಾಂ 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 ಮತ್ತು ಈ ಕಿಟಕಿ ತೆಗೆದು ಇಲ್ಲಿ ಹಾಕು, ಈ ಬಾಗಿಲ ತೆಗೆದು ಇಲ್ಲಿ ಮಾಡಬೇಕು ಹೇಳ್ತಿರ್ತಾರಿಲ್ಲ. ಪಾಡ ಆ ಗಾಡಿ ಕಿಟಕಿ ಕಿತ್ತು ಹಚ್ಚುತ್ತಾರೆ. ಈ ಕಡೆ ಕಣ್ಣು ತೆಗೆದು ಇಲ್ಲಿ ಹಿಂದೆ ಹಚ್ಚು ಅಂದಿದ್ದಾರೆ. ಏನು ನೋಡುದು ಮಾರ? ಹಾಂ, ಈ ಕಿವಿ ತೆಗೆದು ಮತ್ತೆ ಕಿಲ್ಲಿಡು ಅಂತಂದ್ರೆ ಅಂಥವ್ರನ್ನೆಲ್ಲ ಏನು ದೊಡ್ಡ ದೊಡ್ಡ ಇಂಜಿನಿಯರ್ನ ಅವ್ರಿಗೇನು ಹೇಳ್ತಾರೆ, ಏನಂತಾರೆ ಅವ್ರಿಗೆ? ಹಾಂ 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 ವಾಸ್ತುನೆಲ್ಲ ಕಟ್ಸಿದ್ದ. ಅವಂದು ಎಲ್ಲ ಮಂದಿ ಬಂದು ನೋಡಿ ನೋಡಿ ಅಪ್ಪ ಏನ್ರಿ ಶಾಶ್ವತ ಮಾಡಿರಿ ನೋಡ್ರಿ, ಶಾಶ್ವತ. ಹಿಂಗಾಗಿ ಅವಾಗ ಅನಿಸ್ತು. ಎಲ್ಲರೂ ಬಂದು ಅವಾಗ ಬಹುಮಾನ ಮಾಡೋರು. ಇಂಥ ಮನೆ ಎಲ್ಲಿಯೂ ಇಲ್ಲ. ಭಾಳ ಯೋಗ್ಯದ. ಎಲ್ಲಿ ಅಡುಗೆ ಮನೆ ಇರಬೇಕು, ಎಲ್ಲಿ ಬೆಡ್ರೂಮ್ ಇರಬೇಕು, ಎಲ್ಲ ಬರೋಬ್ಬರಿ ಅದ ರೀ. ಬೋರ್ಡ್ ಹಾಕಿದೊಂದು ಏನತ್ತ, ನನ್ನ ಮನೆಯೊಳಗೆ ಯಾವಾದರೂ ದೋಷ ತೆಗೆದ್ರೆ ಅವನಿಗೆ 1,00,000 ರೂಪಾಯಿ ಬಹುಮಾನ ಕೊಡ್ತೀನೋ. ಎಲ್ಲ ಮಂದಿ ಬಂದು ನೋಡೋರು ಏನು ದೋಷ ಇಲ್ರಿ, ಏನು ದೋಷ ಇಲ್ರಿ. 100 ಮಂದಿ ಪರದೇಶದವ್ರು ಬಂದರು, ಎಲ್ಲ ಬಂದರು. ಅಲ್ಲಿ ಒಬ್ಬ ಸಾಧು ಹಾದಕ್ಕಿದ್ದ, ಬೋರ್ಡ್ ನೋಡಿದ, ಬಾ 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 ಅಂದವ. ನೋಡಬೇಕಿದ್ರೆ ಅಂತೇಳಿ ಒಳಗೆ ಹೋದ. ಸಾವ್ಕಾರ ಬರ್ರಿ ಸಾದ್ರ. ಹಾಂ, ಏನ್ರಿ ಮನಿ? ಅಲ್ರಿ ಪರದೇಶದವ್ರು ಬಂದು ನನಗೆ ಮರ್ಯಾದೆ ಮಾಡ್ಯಾರ, ಸತ್ಕಾರ ಮಾಡ್ಯಾರ ನೋಡ್ರಿ. ಎಲ್ಲಿ ಐತಿ ನಾವು ಇಲ್ಲೆಟ್ಟ ನೋಡಿದ ಎಲ್ಲ ಬರೋಬ್ಬರಿ ಸಾವ್ಕಾರ. 2 ದೋಷದ ಅವನು. ಯಾವುದದು?
ಎರಡು ದೋಷ ಎಲ್ಲರೂ ಹೇಳ್ಯಾರು. ಎರಡು ದೋಷ ನೋಡ್ರಿ, ಎರಡು ದೋಷ ಹೇಳಿದ್ರೆ ಎದಿ ಗಟ್ಟಿ ಮಾಡ್ಕೊರಿ ಅಂದ. ಹೇಳಿ ಏನು ದೊಡ್ಡ ಜಿನಿಸ್ ಹೇಳ್ತಿ ಹೇಳಿ ಅಂದ. ಕಟ್ಟಿದ್ದೊಂದು ಬೀಳ್ತತಿ, ಕಟ್ಟಿಸಿದ ಒಂದು ದಿವಸ ಸಾಯ್ತಾನು. ಬರಬರಿ ಒಂದು ₹1,00,000 ತಗೋರಪ್ಪ. ನನಗೆ ₹1,00,000 ಬೇಕಾಗಿಲ್ಲ, ನಿನಗೆ ವಿವೇಕೋದಯ ಆಗಬೇಕಾಗಿತ್ತು, ಅದಕ್ಕೆ ಹೇಳಕತ್ತೀನಿ ನಾನು. ನಾಂದ ಅಂತೀಯಲ್ಲ, ಒಂದು ದಿವ್ಸ ಬಿದ್ದು ಹೋಗ್ತದೆ. ಶಕ್ತಿ ಒಂದು ಯಾವಾಗಲೂ ಇರ್ತದೆ. ಆ ಇರುವುದನ್ನು ಅನುಭವಕ್ಕೆ ತಂದು ಕೊಡಿ, ಮತ್ತೇನೂ ಬೇಡ. ಆ ಇರುವುದು ನಿಮ್ಮ ಅನುಭವಕ್ಕೆ ಬಂತು ಅಂತಂದ್ರೆ ಮುಂದೆ ಶಾಸ್ತ್ರ ಒಬ್ಬ ತತ್ವಜ್ಞಾನಿ ಇದ್ದ. ಆ ಜ್ಞಾನಿ 4 ಮಂದಿ ಮಕ್ಕಳು, ಒಬ್ಬರನ್ನ ತತ್ವಜ್ಞಾನಿ ಮಾಡಬೇಕಂತ ಭಾಳ ಪ್ರಯತ್ನ ಮಾಡಿದ. ವಿಚಾರ ಸಾಗರದ ಪ್ರಸ್ತಾವನೆಯೊಳಗೆ ಬರ್ದಾರೆ ಇದನ್ನು. ಅವ್ರು ಹೆಂಗೆ ಎಲ್ಲರೂ ಹೆಂಗೆ ಜ್ಞಾನಿಗಳಾಕ್ಕಾರ್ರಿ, ಅವ್ರವ್ರ ಕರ್ಮ. ಬಹಳ ಪ್ರಯತ್ನ ಮಾಡಿದ. ಅಲ್ಲಿ ಪ್ರವಚನಕ್ಕೆ ಹೋಗೋ, ಇಲ್ಲಿ ಪ್ರವಚನಕ್ಕೆ ಹೋಗೋ ಎಲ್ಲ ಮಾತು. ಆದ್ರೆ ಕಡೆಗೆ ಮಕ್ಕೊಂಡ ಹಿರಿಯ ಮನುಷ್ಯ ತತ್ವಜ್ಞಾನಿ ಮಲ್ಕೊಂಡ. ಇನ್ನೇನು ಅರ್ಧ ತಾಸಿನಾಗ ಸಾಯ್ತಾನತ್ತ. ಜನ ಎಲ್ಲ ಕೂಡಿತ್ತು. ಅವ ನೋಡ್ದ, ಹಿರಿ ಮಗ ಎಲ್ಲಿದಾನು ಅಂದ. ನಾನು ಅದನ್ನಪ್ಪ ಇಲ್ಲೇ ಅದನ. ಬಾಯ್ ಕೀಲಿ ಕೈ ಕೊಟ್ಟ. ಅದು ಒಂದು ಪೆಟ್ಟಿಗಿತ್ತು, ತೊಗೊಂಡು ಬಾ ಟ್ರೆಜರಿ ಒಳಗೆ. ಕೀಲಿ ತೆಗೆದ, ಒಂದು ಸಾವನ್ನ ಪೆಟ್ಟಿಗಿತ್ತು, ಅದನ್ನು ತೆಗಿ ಅಂದ. ಅದನ್ನು ತೆಗೆದ, ಅದ್ರಾಗೊಂದು ಪೆಟ್ಟಿಗೆ, ಅದ್ರಾಗೊಂದು ಪೆಟ್ಟಿಗೆ, 3 ಪೆಟ್ಟಿಗೆ ತೆಗೆದ ಬಳಿಕ ಒಂದು ರೇಷ್ಮೆ ಅರಿವಿ ಒಳಗೆ ಒಂದು ಗಂಟಿತ್ತು. ಆ ರೇಷ್ಮೆ ಅಡಿ ಗಂಟು ಬಿಚ್ಚಂದವ. ಅವನು ಕೊಟ್ಟ, ನೋಡಿದ, ಏನಪ್ಪ ಅದು? ಇದು ರತ್ನದ ತಮ್ಮ. ನಿನ್ನ ಜೀವನದಾಗಿ ಏನೇ ಪ್ರಸಂಗ ಬಂದರೂ, ಮನೆ ಹೋದರೂ, ಹೊಲ ಹೋದರೂ ಹೋಗಲಿ, ಇದನ್ನು ಕಳ್ಕೋಬೇಡ. ಇದು ಬಹಳ ಮಹತ್ವದಲ್ಲಿ ಗಳಿಸೇನೆ. ಇದನ್ನು ಎಂದೂ ಇದನ್ನು ಕೊಡಕ್ಕೆ ಹೋಗಬೇಡ. ಅಕಸ್ಮಾತ್ ಅನಿವಾರ್ಯವಾಗಿ ಕೊಡಬೇಕಂತ ಬತ್ತಂದ್ರೆ ನೀನು ನನ್ನ ಗೆಳೆಯ ಒಬ್ಬದಾನ ಬಂಗಾರ ಅಂಗಡಿ, ಅವಾಗ ಮಾರಿದನು ಬತ್ತಂದ್ರೆ ಒಟ್ಟು ಕೊಡಬೇಡ. ಮೊದಲೇದ್ದು ಕೊಡು ಪ್ರಸಂಗ ಬತ್ತು ಅಂತಂದ್ರೆ ನನ್ನ ಗೆಳೆಯ ಅದಾನ, ಇಂಥವದಾನ, ಬಂಗಾರ ಅಂಗಡಿ ಐತಿ, ರತ್ನದ ಅಂಗಡಿ ಐತಿ, ಆ ರತ್ನದ ಅಂಗಡಿಗನ ಕೊಡು. ಹ್ಞೂ ಆಯಿತು. ಸತ್ವಾದ ಹಿರಿಯನ ಕೈಯಾಗ ಬತ್ತು. ಎಲ್ಲ ಅಂಗಡಿ ಪಂಗಡಿ ಎಲ್ಲ ನಡೀತಾ ಅವನು ಏನು ಮಾಡ್ತಾನೆ ಅವೆಲ್ಲ ಹಾನಿ ಆಗಾಕತ್ತಿದ್ದು. ಎಲ್ಲ ಹಾನಿ. ಒಂದೊಂದು ಹೊಲ ಮಾರಿದ, 3-4 ಹೊಲಗಳೆಲ್ಲ ಹೋದು. ಏನಾದರೂ ಹೋಗಲು ಲಕ್ಷ ಸಾಲ, ₹5,00,000 ಸಾಲ. ಮಂದಿ ಬಂದು ಬೈಯಾಕತ್ತಿದ್ರು. ಅವ ಇನ್ನು ಮಾರಾಕದು ಇರೋದು ಅದು ಒಂದು ಐತೆ, ಅದು ಗೊತ್ತಾಯ್ತೇನಿಲ್ಲ. ನಮ್ಮಪ್ಪ ಮಾರಬೇಡ ಅಂತ ಹೇಳ್ಯಾರ. ಇನ್ನು ಸಾಲಗಾರರೇ ಬಂದು ಬೈಯಾಕತ್ಯಾರ. ಮನ್ಯಾಗ ಉಪವಾಸ ಅದಾವೆಲ್ಲರು. ಹ್ಯಾಂಗೆ ಮಾಡಲಿ? ಕೊನೆಗೆ ಹೇಳ್ಯಾನ, ಆ ರತ್ನದ ವ್ಯಾಪಾರಿ ಒಬ್ಬದ ನನ್ನ ಗೆಳೆಯ, ಅವನಂತೇಕನ ಕೊಡು. ಅದನ್ನು ತೊಗೊಂಡ ಬಗಲ ಹಾಕ್ಕೊಂಡ ಹೋದ ರತ್ನದ ವ್ಯಾಪಾರಿ ಅಂತೇಕ. ಅವ ಗೆಳೆಯ ನನ್ನ ಗೆಳೆಯನ ಮಗ ಬಂದವ, ಬಾರಪ್ಪ ಬಾರೋ, ನಾ ಕೊಡು, ಎಲ್ಲ ಆರಾಮತ್ತೇನು? ಯಪ್ಪ ಏನು ಹೇಳಿಲ್ಲ ನನ್ನ ಹನಿವಾರ. ನನ್ನ ಕೈಯಾಗ ಯಾವಾಗ ಇರ್ತಾನೆ ಬತ್ತು, ಎಲ್ಲ ಹಾನಿ. ವ್ಯಾಪಾರ ನುಕ್ಸಾನ ಆತು, ಎಲ್ಲ ಆತು, ಹೊಲ ಹೋತು, ಎಲ್ಲ ಮನೇನು ಹೋದಾಗೈತಿ. ₹5,00,000 ಸಾಲ ಆಗೈತಿಯಪ್ಪ. ಅದಕ್ಕೆ ನಮ್ಮಪ್ಪ ಸಾಯಿ ಮುಂದೆ ಒಂದು ರತ್ನ ಕೊಟ್ಟು ಹೋಗ್ಯಾನ, ಅದನ್ನು ಕೊಡಬೇಡ ಅಂತ ಹೇಳ್ಯಾನ. ಪರಂತು ಬತ್ತಂದ್ರೆ ನಿಮ್ಮ ಹೆಸರು ಹೇಳ್ಯಾನ, ಮಾರಬೇಕಾಯ್ತದ ನಿಮ್ಮ ಹೆಸರು ಹೇಳ್ಯಾನ. ತೆಗಿಪ್ಪ ನೋಡು ಅಂದರು.
ಪೆಟ್ಟಿಗೆ ತೆಗೆದು ನೋಡಿದ. ಅವನು ನೋಡಿದ ಸಾವುಕಾರ, ಅವನಿಗೆಲ್ಲ ಗೊತ್ತಾಯ್ತು. ಅವೇನಂದ, ಏನು ತಮ್ಮ ಇಂಥದ್ದು ರತ್ನ ಮಾರಕ್ಕೆ ಗೊತ್ತಾಗ್ತಿಲ್ಲ ನೀನು? ಹೌದ್ರಿಪ್ಪ, ನಮ್ಮಪ್ಪ ಭಾಳ ಹೇಳ್ಯಾನ್ರಿ, ಏನು ಮಾಡೋದ್ರಿ, ಅನಿವಾರ್ಯ ಬಂದೈತಿ, ಅದಕ್ಕೆ ನಿಮ್ಮ ಹೆಸರು ಹೇಳ್ಯಾನು. ನನಗೀಗ 5 ಲಕ್ಷ ರೂಪಾಯಿ ಸಾಲ ಆಗೈತಿ, ಅದಕ್ಕೆ ನಿಮ್ಮ ಹಂತಕ್ಕೆ ತಂದೀನಿ, ಇದನ್ನು ತಗೋರಿ ದಯವಿಟ್ಟು. ಆಯ್ತು, ಅದನ್ನೇನು ಅಲ್ಲೇ ಇರಲಿ ನಿಂತಕ್ಕನ, ನನಗೆ ಗೆಳೆಯನ ಮಗ ಅದಿ ನೀನು, 5 ಲಕ್ಷ ಸಾಲ ಐತಿಲ್ಲ, 10 ಲಕ್ಷ ರೂಪಾಯಿ ತಗೋ, 5 ಲಕ್ಷ ಸಾಲ ತೀರಿಸು, ನಾಳೆ ನಮ್ಮ ಅಂಗಡಿಯಾಗ ನೌಕರಿಗೆ ಬಾ. ಹ್ಞೂನ್ರಿಪ್ಪ, ಅಷ್ಟು ಸಂತೋಷ ಆತ. ಸಾಲ ಹೋತು, ನೌಕರಿ ಬಂತು, ಭಾಳ ಮತ್ತು ದಿವಸ ಬಸ್ಸ ಮೊದಲು ಆಳು ಮನುಷ್ಯ ಬಂದಂದ್ರೆ ಕಸ ಹೊಡಿ, ಚಾ ಹೇಳಿ ಬಾ, ಇವ ಇರ್ತಾವಲ್ಲ, ಗೊತ್ತೈತೆ ನಿಮಗೆಲ್ಲ ಗೊತ್ತೈತಲ್ಲ. ಸಣ್ಣ ಚಿಲ್ಲರ್ ಆ ಚಿಲ್ಲರ್ ಮಾಡ್ಕೋತ ಅವನು ಕೂಡ ರತ್ನದ ವ್ಯಾಪಾರಕ್ಕೆ ಸಾವುಕಾರ ಕೂಡ ಹೋಗಕ್ಕೆ ಹತ್ತಿದ. 15 ವರ್ಷ. 15 ವರ್ಷದ ತನಕ ಅವನು ರತ್ನ ನೋಡಿದ ಕೂಡಲೇ ಇದಿಷ್ಟೇ ಕಿಮ್ಮತ್ತಿಂದ ಅನ್ನೋದು ಅನುಭವಕ್ಕೆ ಬಂತು. ಯಾರಿಗೆ? ಗೆಳೆಯನ ಮಗನಿಗೆ. ರತ್ನ ನೋಡಿದ ಕೂಡಲೇ ಕಿಮ್ಮತ್ತು ಕಟ್ಟುವಷ್ಟು ಬಂತು. ಅವನ್ನ ರತ್ನ ತರಕ್ಕೆ ಕಳ್ಸಾಕತ್ತಿದ. ಒಂದು ದಿವಸ ಆರಾಮ್ ಕುಂತಿದ್ರು. ಯಪ್ಪ ಆರಾಮತ್ತಿಲ್ಲ ಈಗ? ಯಪ್ಪ ನಿಮ್ಮ ದಯದಿಂದ ನನಗೆ ಭಾಳ ಆರಾಮಾಗೈತಿ. ಹೌದು, ನೀ ಹಿಂದ್ಕೊಂದು ಮಾರಕ್ಕೆ ವಸ್ತು ತಂದಿದ್ದೆಲ್ಲ? ಹೌದ್ರಿ, ಐತಿ ಮನ್ಯಾಗ ಐತಿ ತೊಗೊಂಡು ಬಂದ. ಬಿಚ್ಚಿದ ಈಗ ನೋಡಿದ. 15 ವರ್ಷದ ಹಿಂದೆ ರತ್ನ ಅಂತ ಬುದ್ಧಿತ್ತಲ್ಲ, ಅಲ್ಲ ಈಗ ರತ್ನದ ಬೆಲೆ ಕಟ್ಟುವಷ್ಟು ತಾಕತ್ತು ಅನುಭವ ಬಂದಿತ್ತಿಲ್ಲ. ಈಗ ಅನುಭವ ಬಂದಿತ್ತಿಲ್ಲ, ಅದು ಕಾಜಿತ್ತರಿ. ಅವರಪ್ಪ ಕಾಜಿನೊಳಗೆ ರತ್ನದ ಬುದ್ಧಿ ಹಾಕಿದ್ದ, ಮುದ್ದಮ್ಮನ ಅದ ಅಲ್ರಿ. ಈಗ ಒಗದವ, ಇದು ಕಾಜದರಿ ಅಂದವ ಮಾಲಕರಿಗೆ. ಅಲ್ಲೋ, ಮತ್ತು 15 ವರ್ಷದ ಹಿಂದೆ ನೀ ಏನು ತಿಳ್ಕೊಳ್ಳಿ, ನಮ್ಮ ಅಪ್ಪ ಹೇಳಿದ್ರೆ 15 ವರ್ಷದ ನಂತರದಲ್ಲಿ ಅವಾಗ ಇದು ರತ್ನ ಇದು ಕಾಜ ಅನ್ನೋದು ಹೆಂಗೆ ಗೊತ್ತಾತೋ ಹಂಗೆ ಗೊತ್ತಾತಾನೆ. ಅವ್ರ ಅಂಗಡಿಯಾಗ 15 ವರ್ಷ ನೌಕರಿ ಮಾಡಿದ ಅದಲ್ರಿ. ಹಾಗೆ ಆತ್ಮ ಯಾವುದು ಅನಾತ್ಮ ಯಾವುದು ಅನ್ನೋದು ನಿಮ್ಗೆ ಗೊತ್ತಾಗಬೇಕಾಯ್ತಂದ್ರೆ ಇವ್ರ ಅಂಗಡಿಯಾಗ ನೀವು 15 ವರ್ಷ ಬರ್ರಿ, ಹಂಗೆ ಬರ್ತೈತೆ ಅನುಭವ ಅದು. ಹಾಗೆ ಬರ್ತೈತೆ ಅನುಭವ ಅದು. ವಾದೇ ಜಾಯತೆ ತತ್ವಬೋಧ. ನೀವು ಕೇಳ್ರಿ, ಎಲ್ಲಿ ಬೇಕಾದ ಪ್ರಶ್ನೆ ಕೇಳ್ರಿ, ಅದಕ್ಕೆ ಸಾಕಷ್ಟು ಉತ್ತರಗಳು. ಅನುಭವ ಅಂದರೆ ಏನು ಸ್ವಂತ ಗೊತ್ತಾತ್ ನೋಡ್ರಿ ಅವನಿಗೆ. ಇಲ್ಲ ಇನ್ನು ಅವು ಸಾವುಕಾರ ರತ್ನ ಅಂದ್ರೆ ಇವ ಅಪ್ಪ ಕೇಳಿಗ ಏನ್ರಿ, ನನಗೆ ರತ್ನ ಯಾವುದು ಈಗ ಗೊತ್ತಾಗೈತಿ, ಈಗ ಇದು ಕಾಜದ. ಹಂಗಾರೆ ನಮ್ಮಪ್ಪ ಯಾಕೆ ಮಾಡ್ಯಾನ ಅಂದ್ರೆ ನಿನಗೆ ಆತ್ಮ ಯಾವುದು ಅನಾತ್ಮ ಯಾವುದು ಗೊತ್ತಾಗಿ ನಿನ್ನ ಜ್ಞಾನಿಯನ್ನಾಗಿ ಮಾಡೋ ಸಲುವಾಗಿ ಈ ಉಪಾಯ ಮಾಡ್ಯಾನ ನಿಮ್ಮಪ್ಪ. ಹೇಳ್ತಾ ಈಗ ಇದರಂಗನ ನೀನು ಮಹಾತ್ಮರ ಜೊತೆಗೆ ಸ್ವಲ್ಪ ಏನ್ರಿ ಅವ್ರ ಮಹಾತ್ಮರ ಅಂಗಡಿಯಾಗ ಬಂಗಾರ ರತ್ನದ ಅಂಗಡಿಯಾಗ ಅಲ್ಲ, ಇದು ರತ್ನದ ಅಂಗಡಿ. ಇದು ಈ ರತ್ನದ ಅಂಗಡಿ ಇಲ್ಲೊಂದಿಟ್ಟು 15 ದಿವಸ ಅವಸರ ಮಾಡಬೇಡ್ರಿ. ಏನ್ರಿ ನಾವು ಇಟ್ಟು ದಿವಸ ಹೋಗಾಕತ್ತೇವಿ, ಸಿದ್ಧಾವಡ ನಮ್ಮ ನೋಡುವಲ್ಲ, ಏನು ನೋಡುವಲ್ಲ, ದಿವಸ ನೋಡಕತ್ತೆ. ನಾವು ನೋಡಲಿಲ್ಲ ಅಂದ್ರೆ ನೀವು ಶಿವಂತ ಇರ್ತಿದ್ದಿಲ್ಲ. ಅವನು ನೋಡ್ತಾನಂತೇಳಿ ಇವೆಲ್ಲ ಕೆಲಸ ನಡೆದವು ಪುಣ್ಯಾತ್ಮರೇ. ಅಂಥ ರೀತಿಯೊಳಗೆ ಸತ್ಸಂಗತ್ವೇ
ನಿಸ್ಸಂಗತ್ವಂ. ನಿಸ್ಸಂಗತ್ವೇ ನಿರ್ಮೋಹತ್ವಂ. ನಿರ್ಮೋಹತ್ವೇ ನಿಶ್ಚಲತತ್ವ. ನಿಶ್ಚಲತತ್ವೇ ಜೀವನ್ ಮುಕ್ತಿ ಅಂತ ಹೇಳ್ಯಾರೆ. ಭಾಳ ಅವಸರ ಮಾಡಕ್ಕೆ ಹೋಗ್ಬೇಡ. ನಾವು ಇಂದು ಬಿತ್ತಿ ನಾಳೆ ರಾಶಿ ತರಬೇಕಂತಂದ್ರೆ ನಿಮ್ಮ ಅಪ್ಪಗೂ ಆಗೋದಿಲ್ಲ. ಎಲ್ಲರೂ ದುಡ್ದಾರ. ಅಮ್ಮಾರದು 20 ವರ್ಷ ದುಡ್ದಾರ ಅಲ್ಲಿ ಲಕ್ಷ್ಮಿಯವರ ಅಂಗಡಿಯಾಗ. ಲಕ್ಷ್ಮೀ ತಾಯವ್ರಂತೇಕ ಅವರು ಅಲ್ಲಿ ಎಲ್ಲ ಅಭ್ಯಾಸ ಮಾಡ್ಯಾರ ಅಂತೇಳಿ ಧೈರ್ಯದಿಂದ ಹೇಳೋ ತಾಕತ್ತು ಬಂದದ ಐತನ್ರಿ. ಹಂಗೆ ನಿಮಗೆ ಅನುಭವಕ್ಕೆ ಬರಬೇಕಂತ ಭಾಳ ಮಂದಿ ವಿಚಾರ ಮಾಡ್ತಾರೆ. ಅನುಭವ ಹಂಗೆ ಬರಂಗಿಲ್ಲ. ಅನುಭವ ಎರಡದಾವತ್ತು ಗೊತ್ತಿಲ್ಲ. ಇದು ಸತ್ಯಾನುಭವ, ಇದು ಮಿಥ್ಯಾನುಭವವೆಂದು ವಾದವಿ ಬೋಧಿಪನೆ ಸದ್ಗುರುವಕ್ಕು. ಸತ್ಯಾನುಭವ ಮಿಥ್ಯಾನುಭವ ಏನ್ರಿ? ಹಗ್ಗದಾಗಿನ ಹಾವ ಅಂತ ಅಂತೀರಿ, ಅನ್ಸುತ್ತೀರಿ, ಓಡಾಡ್ತೀರಿ, ಚಡ್ಡಿ ಹಸಿ ಆಗ್ತದ. ಕರೆ ಹಾವ ಅಲ್ಲದು, ಚಡ್ಡಿ ಹಸಿ ಮಾಡಿದ್ದು ಏನ್ರಿ? ಕರೆ ಹಾವನ್ರಿ, ಸುಳ್ಳು ಹಾವ. ಹಂಗ ಅದು ಒಬ್ಬ ಬ್ಯಾಟ್ರಿ ತಂದ. ಆಗದಪ್ಪ ಯಾವ ಹಾವಂತ ಚಡ್ಡಿ ತೋರಿಸ್ಕೊಂಡಿದ್ದು ಅವನ ಈಗ ಆಗದ ಬಿಡ ಮಾರಾಯ ಅಂದ. ಹಂಗೆ ಸುಳ್ಳಾದ ಹಾವ ಚಡ್ಡಿ ಹೆಂಗೆ ತೋರಿಸ್ತದೆ, ಸುಳ್ಳಾದ ಸಂಸಾರ ಚಡ್ಡಿ ತೋರ್ಸೋದು ಬಿಡಂಗಿಲ್ಲ. ಅದು ಸುಳ್ಳು ಯಾವುದು ಖರೆ ಯಾವುದು ಇದು ತಿಳ್ಕೊಂಡು ಬರ್ತದ್ದು ಅಲ್ರಿ. ಸಂಸಾರ ಸುಳ್ಳದ, ಅದು ಎಂದೂ ಖರೆ ಆಗೋದಿಲ್ಲ. ವಿಷಮ ಸಂಸಾರವಿದನು ಕರಶಂದರಿ ಬದಲಾವಣೆ ಆಕ್ಕತಿ. ಅದು ಬದಲಾವಣೆ ಆಕ್ಕತಿ. ಆದ್ದರಿಂದ ಯಾವುದು ಬದಲಾವಣೆ ಆಕತಿ ಅದು ಮಿಥ್ಯ. ಯಾವುದು ಯಾವಾಗಲೂ ಬದಲಾವಣೆ ಆಗಲಾರ್ದೆ ಇರ್ತೈತಿ ಅದು ಸತ್ಯ. ಬದಲಾವಣೆ ಆಗಲಾರ್ದೆ ಇರೋದು ಅಲ್ರಿ. ಹೆಣ್ಮಕ್ಕಳಿರಲ್ಲಿರೋ ಆತ್ಮನು ಅವನ, ಗಂಡ ಮಕ್ಕಳಲ್ಲಿರೋ ಆತ್ಮನು ಇಲ್ಲಿ ಹೆಣ್ಣಾತ್ಮ, ಇಲ್ಲಿ ಗಂಡ ಆತ್ಮ. ಹಿಂಗೆ ಆತ್ಮ ಹೆಣ್ಣು ಗಂಡು, ಹೆಣ್ಣು ಅಲ್ಲ ಗಂಡು ಅಲ್ಲ, ಬಡವನು ಅಲ್ಲ ಶ್ರೀಮಂತನೂ ಅಲ್ಲ, ಪಂಡಿತನೂ ಅಲ್ಲ, ದಡ್ಡನೂ ಅಲ್ಲ, ಎಲ್ಲರೊಳಗೂ ಅದಾನ ಅಲ್ರಿ. ಅವ ಯಾವಾಗಲೂ ಒಂದೇ ರೀತಿ ಇರ್ತಾನೆ. ಅಂತಹ ಆತ್ಮಾನುಭವವನ್ನು ಇಲ್ಲಿ ಹೇಳೋ ಸಲುವಾಗಿ ನಮ್ಮ ವ್ಯಾಸ ಭಗವಾನರು ಪ್ರತಿಜ್ಞೆ ಮಾಡಿದ್ದಾರೆ. ನೀವು ತಿಳ್ಕೋರಿ, ಭಕ್ತಿ, ಜ್ಞಾನ, ವೈರಾಗ್ಯ ಈ ಮೂರನ್ನೂ ಭಗವಂತ ನಮಗೂ ನಿಮಗೆಲ್ಲ ಕೊಡಲಿ ಅಂತ ಹೇಳ್ತಾ ಸದ್ಗುರುನಾಥ ಮಹಾರಾಜ್ ಕಿ